ಅಪ್ಪಾಚಿ ನಗರದ ಖಾಸಗಿ ಕಲ್ಯಾಣ ಮಂಟಪವೊಂದರಲ್ಲಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆಯೊಂದು ನಡೆದಿದೆ. ಮದುವೆ ಮನೆಯಲ್ಲಿ 2 ಗಂಟೆಗೆ ಊಟದ ವಿಡಿಯೋ ಫೋಟೋ ತೆಗಿತಾ ಇದ್ದಂತಹ ಛಾಯಾಗ್ರಾಹಕನನ್ನ ಹೆಣ್ಣಿನ ಸಹೋದರನ ಕಡೆಯ ಹುಡುಗರು ಕರೆದು ಫೋಟೋ ತೆಗೆಯುವಂತೆ ಹೇಳಿದ್ದು, ಅವನು ಬೇರೆ ಕಡೆ ಫೋಟೋ ತೆಗೆಯುವಾಗ ಬಾರೋ ಇಲ್ಲಿ ಅಂತ ಏಕವಚನದಲ್ಲಿ ಕರೆದಿದ್ದಷ್ಟೇ ಅಲ್ಲದೆ ಊಟದ ಪ್ಲೇಟ್ ಅನ್ನ ಎಸೆದು ಸುಮಾರು 30 ಜನರು ಸೇರಿ ಫೋಟೋಗ್ರಾಫರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಜಯಂತ್ ಕುಮಾರ್ ಹಾಗೂ ರಘು ಹಲ್ಲೆಗೊಳಗಾದಂಥ ಸ್ಥಳೀಯ ಛಾಯಾಗ್ರಾಹಕರಾಗಿದ್ದು, ಈ ಕುರಿತು ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. दिखाई दे रहा हमारी देखो कस्टमर अपन के ಅವಾಗ ಇಲ್ಲಿ ರೆಡಿ ಮಾಡಿದ್ರು ಅಂತ ಹೇಳಿದ್ರು. ನಾನು ಆ ಕಡೆ ಹಿಡಿತಾ ಇದ್ದೆ, ಈ ಕಡೆಯಿಂದ ಬಂದು ಹಿಡಿ ಅಂತ ಹೇಳಿದ್ರು. ನಾನು ಹೇಳಿದೆ 5 ನಿಮಿಷ ಹಿಡಿ ಬರ್ತೀನಿ ಅಂತ ಉರ್ದುದಲ್ಲಿ ಹೇಳಿದೆ. ಅವರು ಏನು ತಪ್ಪು ಅಂದ್ಕೊಂಡ್ರು ಗೊತ್ತಿಲ್ಲ, ಏನಿಗೆ ನನ್ನ ಹೋಗಬಾರು ಅಂತ ಕರಿತೀನಿ ಅಂತ ಹೇಳ್ಬಿಟ್ಟು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ಲೇಟ್ ಎತ್ತಿ ಫಸ್ಟ್ ಹೊಡೆದು ಒಂದು ಸ್ಲ್ಯಾಪ್ ಹೊಡೆದು ಆಮೇಲೆ ಫುಲ್ ಜನಗಳು ಸೇರಿ ಹೊಡೆದಿದ್ದಾರೆ. ತಿರ್ಗಾ ಸೆಕೆಂಡ್ ಟೈಮ್ ನಮ್ಮ ಮಾವನ ಕರ್ಕೊಂಡ್ಬಂದು ಈ ಥರ ಆಗೋಯ್ತು ಅನ್ನೋವಾಗ ಅವ್ರು ಬಂದಿದ್ದಾರೆ. ಅವ್ರು ಬರೋವಾಗ ಕೂಡ ಮಾತು ಕಥೆಯಲ್ಲಿರೋವಾಗ ಹಿಂದೆಯಿಂದ ಫುಲ್ಲು ಹಲ್ಲೆಯನ್ನು ಮಾಡಿದ್ದಾರೆ. 20-30 ಜನ ಇದ್ದಾರೆ. ನಿಮಗೆ ಎಷ್ಟೊತ್ತು ಗೊತ್ತಾಯ್ತು ವಿಷಯ? ನನಗೆ ಅವರು ಮೂರು ಗಂಟೆಗೆ ನಾನು ಫೋನ್ ಮಾಡಿದ್ರು. ಎರಡೂವರೆಗೆ ಫೋನ್ ಮಾಡಿದ್ರು. ನಾನು ಸೀದಾ ಚೌಟ್ರಿ ಹತ್ರ ಬಂದೆ. ನಾನು ಜಸ್ಟ್ ಅವ್ರ ಹತ್ರ ಕೇಳಿದ್ದು, ಈ ಹೊಡಿಯೋದಂತ ಏನಿದೆ, ಜಸ್ಟ್ ಒಂದು ಮಾತಾಡ್ಬೋದಾಯ್ತಲ್ಲ, ಯಾಕೆ ಹೊಡೆದಿದ್ರು ಅಂತ ಕೇಳಿದ್ರು ಅಷ್ಟೇ. ನಾವೇನೋ ಇಲ್ಲ ಅಂದಿದ್ರೆ ಇನ್ನೂ ಬೇಜಾರು ಅವ್ನಿಗೆ ತುಂಬ ಜಾಸ್ತಿ ಓದೇ ಬೀಳ್ತಾ ಇತ್ತು. ನಾನು ನಡೆಯೋಕೆ ಹೋಗಿದ್ದು, ನನ್ನ ಒಂದು ರೇಟ್ ಬಿಟ್ಟು ನನಗೆ ಇಲ್ಲೆಲ್ಲ ಡ್ಯಾಮೇಜ್ ಆಗಿದೆ. ನಿಮ್ಮದು ಕ್ಯಾಮ್ರಾ ಇದೆ, ಇನ್ನೊಂದು 160 ಕ್ಯಾಮ್ರಾ ಎಲ್ಲಿದೆ ಅಂತ ಗೊತ್ತಿಲ್ಲ. ಇನ್ನು Z7 ಕ್ಯಾಮ್ರಾ ಆಗುತ್ತೆ. ನಿಮ್ಮದು ಚೈನ್ ನಂದು 2 ಚೈನ್ ಇತ್ತು. ಚೈನ್ ಹಾಕೊಂಡಿದ್ದೆ. ಚೈನ್ ಅಲ್ಲಿ ಗಲಾಟೆಯಲ್ಲಿ ಎಲ್ಲಿ ಬಿತ್ತು ಅಂತ ಗೊತ್ತಿಲ್ಲ. ಇದು ಯಾರ ಕಾರ್ಯಕ್ರಮ ಶೂಟ್ ಮಾಡ್ತಾರೆ? ಜಫರ್